ಹೊರಗಡೆ ಹೋಗ್ಬೇಕು ನೋಡಿ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಖಂಡಿತ ಅದನ್ನ ಆಗಿದ್ದರೆ ಮಹಾತ್ಮರು ಅದೇ ರೀತಿ ಉಪಾಧ್ಯಕ್ಷರಾದಂಥ ಶ್ರೀ ರಾಮಕೃಷ್ಣ ಬಸವರಿಗೂ ಕೂಡ ಸ್ವಾಗತ ಸುಸ್ವಾಗತ ಮಾಡ್ತೇವೆ. ಅದೇ ರೀತಿ ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರಾದಂತಹ ಶ್ರೀ ಶಂಕರ್ ಕರಂ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಮಾಡ್ತೇವೆ. ನಮ್ಮ ಈ ಸಂಸ್ಥೆಯ ಡಾಕ್ಟರ್ ಸಮಿತಿಯ ಚೇರ್ಮನ್ ಆದಂತಹ ಶ್ರೀ ಗಂಗಣ್ಣ ಜಂಜಾಲ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಹೇಳುತ್ತಾ ಇರಲೆನ್ನ ಮಾನಸದು ಒಂಥರ ಜನರೇಟ್ ಇದ್ದಂಗ ಅವ್ರ ಒಂಥರ ಸೌಂಡ್ ಬಾಕ್ಸ್ ಇದ್ದಂಗ. ಅಲ್ಲಿ ಜನರೇಟ್ ಎಷ್ಟು ವ್ಯಾಟ್ ಕೊಡ್ತಿರ್ತೀರಿ ಎಷ್ಟು ಚಂದ ಹಾರ್ ಹೊಡ್ತಿರ್ತಾವ. ಇಲ್ಲಿ ಹೆಂಗ ಕ್ಯಾಕೆ ಹೊಡಿತೀರಿ? ರೊಕ್ಕ ಅಂತ ಯಾಕೆ ಸಾಯ್ತಿ? ರೊಕ್ಕಿದ್ದವನ ಬೆನ್ನ ಹತ್ತಿ ಆಣೆ ಮಾಡಿ ಹೇಳ್ತಾನ ಗೆಳತಿ ನಿನ್ನ ಚಾಳಿ ಸುಮಾರು ಐತಿ. ಒಬ್ಬನ್ ಕೂಡ ಇರು ಚಂದಂಗ ಇಲ್ಲಂದ್ರ ನೀ ನಿಂದ್ರತಿ ನಡು ಹಾದ್ಯಾಗ. ತಂದೆ ತಾಯಿನ ಇಲ್ಲಂದ್ರ ಈಕಿ ಅರ್ಕೊಂತಾಳು ನಿನ್ನ ಹಂಗಿನ. ಮಾವಿನಕಾಯಿ ಹೋಳ ಮಾಡತಾನ. ಅಪ್ಪಿ ನಾವ್ ಯಾವ್ದು ಕೊಡ್ದೇವ ಅಂತ ಹೇಳೋದಿಲ್ಲ, ಯಾವತ್ತ ಹೇಳ್ತೀರಿ ನಮ್ಮ ಅಲ್ಲ. ಈಕಿಗೆ ಹೆಂಗ್ ಗೊತ್ತಂತ ಗೊತ್ತಾಗತ್ತಿಲ್ಲ. ನಾವು ಲಾಕ್ಡೌನ್ಯಾಗ ನೋಡ್ಕೊಂಡ್ಬಿಟ್ಟು ಬಾಡಿ ನಮ್ಮದು ಬಾಳ ಸೂಕ್ಷ್ಮಿ. ಅಲ್ಲಿ ತಗೊಂಡ್ ಬಂದ್ ಮನ್ಯಾಗ ಕುಡಿತಾನ. ಸಾಧ್ಯನೇ ಇಲ್ಲದು ಅದ ಈ ಪದ ಎನರ್ಜಿ ಬಂದೈತಲ್ಲ, ಅದಕ್ಕೆ ಯಾವ ಬ್ರ್ಯಾಂಡ್ ಅಂತ ಕೇಳಿದೆ ನಾವು. ನೀವು ಏರ್ನಾಗ ನೋಡಿರ ನಾವು ಗಟ್ರ ದಂಡಿ ಮ್ಯಾಗ ನೀವು ಗಣಮಗ ನಟ ಅನ್ಕೊಂಡಿದೀವಿ. ಇವರು ಅಲ್ಲೇ ಹಾಗೆಲ್ಲ ಮಾಡಂಗಿಲ್ಲ. ನಾವು ಓನ್ಲಿ ಮ್ಯಾಂಗೋ ಜ್ಯೂಸ್, ಚಿಕ್ಕು ಜ್ಯೂಸ್, ಆಪಲ್ ಜ್ಯೂಸ್ ಅದ್ರ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ. ಮಹಾಪಾಪ ಅದು. ಹಂಗೆಲ್ಲ ಪಾಪದ ಕೆಲಸ ನಾವು ಮಾಡಂಗಿಲ್ಲ. ನಿಮಗ ಬೈತಿರ್ತೀವಿ ಕುಡಿಬೇಡ್ರಿ ತಗೊಂಬರ್ರಿ ಇಬ್ರು ಕುಡಿ ಅಂತಿರ್ತಾರೆ. ಸೀದಾ ಕುಡ್ದವ್ರು ಸೀದಾ ನಿಮ್ ಮನೆಗೆ ನೀವು ಹೋಗ್ರಿ. ಎಲ್ಲ ಇವ್ರ ಮನೆಗೆ ಹೋಗ್ಬೇಡ್ರಿ, ಅಪ್ಪಿ ತಪ್ಪಿ ಇವ್ರ ಮನೆಗೆ ಹೋಗ್ಬೇಡ್ರಿ. ಹಂಗಲ್ಲ, ಹೆಂಗ ಕುಡಿಬೇಡ್ರಿ ಅಂತ ಹೇಳಕತ್ತೀನಿ. ಕುಡಿದು ನೀವು ದೇಶ ಉದ್ಧಾರ ಮಾಡೋದು ಏನು ಬೇಕಾಗಿಲ್ಲ. ದೇಶ ಉದ್ಧಾರ ಮಾಡಕ್ ಹೋಗ್ಬೇಡ್ರಿ. ಇಂತ ಹುಡುಗಿಯರ್ ಉದ್ಧಾರ ಮಾಡಿ ಸಾಕು. ನೆಟ್ಟಗ ಮನೆ ಸಂಸಾರ ಮಾಡೋದು ಕಲೀರಿ. ಹೆಂಗ್ ಮಾಡ್ಬೇಕು? ಮನೆ ಸಂಸಾರ ಮಾಡೋದು ಕಲೀರಿ. ಕಲಿಸ್ಕೊಡ್ತಾ ಒಂದೊಂದ್ ದಿನ ಟ್ಯೂಷನ್ಗೆ ಹೋಗ್ರಿ. ಅದ್ ಹೇಳಿ ನಾನು ಸಂಜೆ ಹೆಂಗ್ ತರಬೇಕು, ಸಂಸಾರ ಹೆಂಗ್ ಮಾಡ್ಬೇಕು. 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಬರ್ರಿ ಬರ್ತೀರಪ್ಪ.
ನನ್ನ ಪ್ರೀತೆ 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 ಹಗರಿಲ್ಲ ನಿಮ್ಮಪ್ಪ ಯಾರ ನನಗಿಲ್ಲ ದೊಡ್ಡ ಸೌಕ